ವೀಕ್ಷಕರೇ, ಶ್ರೀಗಂಧ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ವಸಂತ ನವರಾತ್ರಿಯ ಶುಭಾಶಯಗಳು. ನಮ್ಮೊಂದಿಗೆ ಇದ್ದಾರೆ ಪರಾಶರ ಆಸ್ಟ್ರಾಲಾಜಿಕಲ್ ಹಬ್ ಹಾಗೂ ಪರಾಶರ ಜ್ಯೋತಿಷ್ಯ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಿರಂಜನ್ ಭಾರದ್ವಾಜ್ ಗುರುಗಳು. ನಮಸ್ಕಾರ ಗುರುಗಳೇ. ನಮಸ್ತೆ. ಎಲ್ಲ ವೀಕ್ಷಕರಿಗೂ ವಸಂತ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಹಾಗಾದರೆ ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ, ಇಷ್ಟಾರ್ಥ ಸಿದ್ಧಿರಸ್ತು ಕಾರ್ಯಕ್ರಮದಲ್ಲಿ, ನವರಾತ್ರಿಯ ವಿಶೇಷ ಕಾರ್ಯಕ್ರಮದಲ್ಲಿ ಮಹತ್ವ ಮತ್ತು ವೈಶಿಷ್ಟ್ಯತೆ ಬಗ್ಗೆ ನೀವು ಪ್ರೇಕ್ಷಕರಿಗೆ ತಿಳಿಸ್ಕೊಡೋದಾದರೆ ತಿಳಿಸ್ಕೊಡಿ. ವೀಕ್ಷಕರೇ, ವಸಂತ ನವರಾತ್ರಿಯ ಮಹತ್ವ ಹಾಗೂ ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿರುವಂಥ ವಿಚಾರ. ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿಯ ಈ ಸುಸಂದರ್ಭದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಲೂ ಅತ್ಯಂತ ಶ್ರೇಯಸ್ಕರವಾದ ವಿಚಾರ. ಚೈತ್ರ ನವರಾತ್ರಿಯ ಈ ಸಂದರ್ಭದಲ್ಲಿ ಅಥವಾ ವಸಂತ ನವರಾತ್ರಿಯ ಈ ಸಂದರ್ಭದಲ್ಲಿ ಯುಗಾದಿ ದಿನದ ರಾತ್ರಿಯಿಂದ ಹಿಡಿದು ರಾಮನವಮಿಯ ರಾತ್ರಿಯವರೆಗೂ ಸಹ ದೈನಂದಿನವಾಗಿ ಈ ನವರಾತ್ರಿಯ ಒಂದು ಸಡಗರ, ಸಂಭ್ರಮ, ವಿವಿಧ ರೀತಿಯಾದಂತಹ ಆಚರಣೆಗಳು, ದೇವತೋಪಾಸನೆಗಳು ನಡೀತಕ್ಕಂಥದ್ದು ವಾಡಿಕೆ. ಈ ಯುಗಾದಿಯ ಮೊದಲನೇ ದಿವಸ ಮಹಾಲಕ್ಷ್ಮಿ, ಮಹಾವಿಷ್ಣು ಇವರಿಬ್ಬರ ಒಂದು ಆರಾಧನೆ. ಹಾಗಾಗಿ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಆಂಧ್ರ ಪ್ರದೇಶದಲ್ಲಿ ತಿರುಪತಿ ತಿರುಮಲೆಯಲ್ಲಿ ವಿಶೇಷವಾದಂತಹ ಒಂದು ಆಚರಣೆ, ಹಬ್ಬದ ರೀತಿಯಾದಂತಹ ಒಂದು ಸಡಗರ. ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ರಥೋತ್ಸವದ ಒಂದು ಕಾಲಮಾನವೂ ಸಹ ಅದೇ ಸಂದರ್ಭದಲ್ಲೇ. ನೋಡಿ, ಮಹಾದೇವಿ ಮಹಾದೇವನ ಒಂದು ಆಚರಣೆ ಅಥವಾ ಅವರಿಬ್ಬರ ಒಂದು ಉಪಾಸನೆ ಅಥವಾ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ. ಹಾಗೆ ತಿರುಪತಿ ತಿರುಮಲೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರ ಒಂದು ದಿವ್ಯ ಸನ್ನಿಧಿಯಲ್ಲೂ ಸಹ ಬಹಳ ವಿಶೇಷವಾದಂತಹ ಒಂದು ಆಚರಣೆಗಳು ನಡೆಯುತ್ತೆ. ಕಾರಣ ಏನಪ್ಪ ಅಂತಂದರೆ, ಈ ಯುಗಾದಿ ಹಬ್ಬದ ದಿನದ ರಾತ್ರಿ ಮಹಾವಿಷ್ಣು ಅಥವಾ ಮಹಾದೇವನ ಆರಾಧನೆ ಈ ಭೂಮಿಯಲ್ಲಿ ಇರತಕ್ಕಂತಹ ಒಂದು ಸಕಲ ರೀತಿಯಾದಂತಹ ಮನುಷ್ಯರಿಗೂ, ಸಕಲ ರೀತಿಯಾದಂತಹ ಜೀವಿಗಳಿಗೂ, ಚರಾಚರ ವಸ್ತುಗಳಿಗೂ ಸಹ ಸಂಪನ್ನತೆಯನ್ನು ಉಂಟು ಮಾಡ್ತಕ್ಕಂತಹ ಒಂದು ಅನುಗ್ರಹಿತ ವಿಚಾರ. ಹಾಗಾಗಿ ಇದು ಭಗವಂತನ ಒಂದು ಎಲ್ಲ ರೀತಿಯಾದಂತಹ ಒಂದು ವೈಭವಯುಕ್ತವಾದಂತಹ ವಿಚಾರಗಳು. ಆ ವೈಭವಯುತವಾಗಿ ಭಗವಂತನನ್ನು ಒಂದು ಸಮಾರಾಧನೆ ಮಾಡೋ ಮೂಲಕ ವಿಜೃಂಭಣೆಯಿಂದ, ವೈಭವದಿಂದ ಭಕ್ತರು ಅವನನ್ನು ಆರಾಧನೆ ಮಾಡುವಂಥದ್ದು ಇದನ್ನು ನಾವು ಎಲ್ಲೆಲ್ಲೂ ಕಾಣಬಹುದು. ಯುಗಾದಿ ಹಬ್ಬದ ರಾತ್ರಿ ಮಹಾವಿಷ್ಣು ಮಹಾಲಕ್ಷ್ಮಿಯ ಆರಾಧನೆ, ಶ್ರೀದೇವಿ ಭೂದೇವಿ ಸಹಿತವಾದಂತಹ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವರ ಒಂದು ದೇವತಾರಾಧನೆ ಈ ಸಂದರ್ಭದಲ್ಲಿ ಪ್ರತಿ ಮನೆಗಳಲ್ಲೂ ಮಾಡ್ತಕ್ಕಂಥದ್ದು. ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದ ನಂತರ ಇದನ್ನು ಮಾಡುವಂಥದ್ದು ಭಾಳ ಒಂದು ನಡ್ಕೊಂಬಂದಿರುವಂತಹ ಒಂದು ಸಂಗತಿ. ಎರಡನೇ ದಿವಸ ಚೈತ್ರ ಮಾಸದ ಶುಕ್ಲ ಪಕ್ಷದ ಬಿದಿಗೆ ಚಂದ್ರಮನನ್ನು ನೋಡ್ತಾ ಒಂದು ವಿಶೇಷವಾದಂತಹ ದೇವತೋಪಾಸನೆ. ಬಿದಿಗೆ ಚಂದ್ರಮನನ್ನು ನೋಡಿದ ತತ್ಕ್ಷಣದಲ್ಲಿಯೇ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಅಂದಿನ ಚಂದ್ರೋದಯದ ಕಾಲದಲ್ಲಿ ಧನಲಕ್ಷ್ಮಿಯ ಸ್ವರೂಪದಲ್ಲಿರ್ತಕ್ಕಂತಹ ಮಹಾಲಕ್ಷ್ಮಿ ಧನ ಸಮೃದ್ಧಿಯನ್ನು ಉಂಟು ಮಾಡುವಂತಹ ನಿಟ್ಟಿನಲ್ಲಿ ಅನುಗ್ರಹಿಸುವಂತಹ ಒಂದು ಸುದಿನ. ಹಾಗಾಗಿ ಎರಡನೇ ದಿವಸ ಬಿದಿಗೆಯ ಆ ರಾತ್ರಿ ವಸಂತ ನವರಾತ್ರಿಯ ಎರಡನೇ ದಿನದ ರಾತ್ರಿ. ಅದು ಈ ದೇವಿಯ ಒಂದು ಆ ಸಂಪದ್ಭರಿತವಾದಂತಹ ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತಕ್ಕಂತಹ ಒಂದು ಪರಿ. ಹಾಗಾಗಿ ಭಕ್ತರು ಧನಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಎಷ್ಟೋ ಜನ ಈ ದೀಪಾವಳಿಯ ಅಮಾವಾಸ್ಯೆಯಂದು ಧನಲಕ್ಷ್ಮಿ ಪೂಜೆ ಮಾಡ್ತಾರೆ. ವರಮಹಾಲಕ್ಷ್ಮಿಯ ವ್ರತದ ಮಾಡುವಂತಹ ಒಂದು ಸಂದರ್ಭದಲ್ಲಿ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ಧನಲಕ್ಷ್ಮಿಯ ಪೂಜೆ ಮಾಡ್ತಕ್ಕಂಥದ್ದು ಅಥವಾ ವರಮಹಾಲಕ್ಷ್ಮಿಯ ಪೂಜೆ ಮಾಡುವಂಥದ್ದು. ಮೂರನೇದು ಯಾವುದಪ್ಪ ಅಂತಂದರೆ, ವಿಶೇಷವಾದಂತಹ ದಿವಸ ಈ ಯುಗಾದಿ ಹಬ್ಬದ
ನಂತರದ ದಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಬಿದಿಗೆಯ ದಿನ. ಹಾಗಾಗಿ ಅವತ್ತಿನ ದಿವಸ ವಿಶೇಷವಾದಂತಹ ಧನ ಸಮೃದ್ಧಿಯನ್ನು, ಆ ಧನ ಸಂಪತ್ತನ್ನು ಪಡೆಯುವಂತಹ ಇಂಗಿತವನ್ನು ಯಾರು ಹೊಂದಿರ್ತಾರೆ ಅಂತಹ ವ್ಯಕ್ತಿಗಳು ಈ ಧನಲಕ್ಷ್ಮಿಯ ಪೂಜೆಯನ್ನು ಮಾಡುವಂಥದ್ದು. 3ನೇ ದಿನದ ರಾತ್ರಿ ಚೈತ್ರ ಮಾಸದ ಶುಕ್ಲ ಪಕ್ಷದ ತದಿಗೆ, ಆ ತದಿಗೆಯ ರಾತ್ರಿಯಲ್ಲಿ ಸಾಮಾನ್ಯವಾಗಿ ಏನು ದೇವಿಯನ್ನು ಚಂದ್ರೋದಯದ ಕಾಲದಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು ಧಾನ್ಯಲಕ್ಷ್ಮಿಯ ಸ್ವರೂಪದಲ್ಲಿರ್ತಕ್ಕಂತಹ ಅಷ್ಟಲಕ್ಷ್ಮಿ. ಹಾಗಾಗಿ ಅಷ್ಟಲಕ್ಷ್ಮಿಯರ ಸಮೂಹದಲ್ಲಿ 3ನೆಯ ಲಕ್ಷ್ಮಿಯ ಸ್ವರೂಪವೇ ಧಾನ್ಯಲಕ್ಷ್ಮಿ. ಹಾಗಾಗಿ ಧಾನ್ಯಲಕ್ಷ್ಮಿ ನೀನಿದ್ದ ಕಡೆ ದಾರುಣಿ ಅಂತ ಹೇಳ್ತಕ್ಕಂಥ ಈ ಕನಕದಾಸರ ಹಾಗೂ ಹಲವು ದಾಸವರೇಣ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಒಂದು ವ್ಯಾಖ್ಯಾನ. ಹಾಗಾಗಿ ದಾಸರು ಲಕ್ಷ್ಮಿಯನ್ನು ಭಾಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಈ ಧರೆಗೆ ಧಾನ್ಯಲಕ್ಷ್ಮಿಯೇ ಭೂಷಣ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಧಾನ್ಯಲಕ್ಷ್ಮಿಯ ಒಂದು ಅನುಗ್ರಹ ಇದ್ದರೆ ನಿಜವಾಗಲೂ ಸದಾಕಾಲ ಮೃಷ್ಟಾನ್ನ ಭೋಜನ, ಸದಾಕಾಲ ಒಂದು ಅನ್ನಕ್ಕೆ ಯಾವುದೇ ಒಂದು ಬರ ಬರದೇ ಇರುವಂತಹ ಒಂದು ವಿಚಾರ. ಸೊ ಅನ್ನಕ್ಷಾಮವನ್ನು ತೆಗೆದಾಕ್ತಕ್ಕಂತಹ ಮಹಾಲಕ್ಷ್ಮಿ ಇದ್ದರೆ ಆ ಮಹಾಲಕ್ಷ್ಮಿಯೇ ಈ ಧಾನ್ಯಲಕ್ಷ್ಮಿ. ಭಾಳ ವಿಶೇಷವಾದಂತಹ ಒಂದು ದಿವಸ ಧಾನ್ಯಲಕ್ಷ್ಮಿಯ ಆರಾಧನೆಗೆ. 4ನೇ ದಿನದ ರಾತ್ರಿ ಗಜಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ನೋಡಿ, ಗಜಲಕ್ಷ್ಮಿ ಅಂತ ಅಂದರೆ ಬಲಿಷ್ಠತೆಗೆ, ಹಾಗೆ ಘನತೆ ಗಾಂಭೀರ್ಯಕ್ಕೆ, ಹಾಗೆ ಬಹಳ ಒಂದು ಸ್ಪೆಷಲ್ ಸೋಷಿಯಲ್ ಸ್ಟೇಟಸನ್ನು ಪಡೆಯುವಂತಹ ಒಂದು ವಿಷಯ, ಹಾಗೆ ಒಂದು ಗಣ್ಯ ಸ್ಥಾನಮಾನವನ್ನು ಪಡ್ಕೊಳ್ಳುವಂತಹ ಒಂದು ವಿಚಾರಕ್ಕೆ ಒಳಪಡುವ ವಿಷಯ ಅಂತಂದರೆ ಗಜಲಕ್ಷ್ಮಿಯ ಆರಾಧನೆಯಿಂದ ಅದು ಸಾಧ್ಯ. ಹಾಗಾಗಿ 4ನೇ ದಿನದ ರಾತ್ರಿ, ಈ ವಸಂತ ನವರಾತ್ರಿಯ 4ನೇ ದಿನದ ರಾತ್ರಿಯ ಈ ಚಂದ್ರೋದಯದ ಕಾಲದಲ್ಲಿ ಗಜಲಕ್ಷ್ಮಿಯ ಆರಾಧನೆಯಿಂದ ಗಣ್ಯ ಸ್ಥಾನಮಾನ ದೊರಕುತ್ತೆ. 5ನೇ ದಿವಸ ವಸಂತ ಪಂಚಮಿ, ಬಹು ವಿಶೇಷವಾದಂತಹ ದಿವಸ. ಅವತ್ತಿನ ಸಂದರ್ಭ ಸಂತಾನಲಕ್ಷ್ಮಿಯ ಒಂದು ಈ ಆರಾಧನೆ. ಸಂತಾನಲಕ್ಷ್ಮಿ ಸಂತತಿಯನ್ನು ಮಾತ್ರ ಕೊಡ್ತಾಳೆ, ಇನ್ನೇನು ಕೊಡಲ್ಲ ಅಂತ ಅನ್ಕೋಬಾರ್ದು. ಸಂತತಿಯ ಜೊತೆಗೆ ಸಂಪನ್ನತೆಯನ್ನು ಕೊಡ್ತಕ್ಕಂತಹ ಮಹಾಲಕ್ಷ್ಮಿ ಸಂತಾನಲಕ್ಷ್ಮಿ. ಹಾಗಾಗಿ ವಸಂತ ಪಂಚಮಿಯ ಸುದಿನದಂದು ಈ ಸಂತಾನಲಕ್ಷ್ಮಿಯ ಆರಾಧನೆ ಮಾಡೋ ಮೂಲಕ ಯಾರ್ಯಾರಿಗೆ ಈ ಸಂತಾನದ ಅಪೇಕ್ಷೆಯನ್ನು ಅವರು ಹೊಂದಿರುವಂಥ ಜನ ಆಗಿರ್ತಾರೆ ಅಂಥವ್ರಿಗೆ ಖಂಡಿತವಾಗ್ಲೂ ಸಂತಾನದ ಒಂದು ಫಲಪ್ರಾಪ್ತಿಯಾಗೋದ್ರ ಜೊತೆಗೆ ಆ ಸಂತಾನದ ಅಪೇಕ್ಷೆ ಇಲ್ಲದೆ ಸಂತಾನ ಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥವ್ರಿಗೆ ಎಲ್ಲ ಒಂದು ವಿಧವಾದಂತಹ ಒಂದು ಅಷ್ಟಸಿದ್ಧಿ ನವನಿಧಿಗಳು ಅಂತ ಹೇಳ್ತಕ್ಕಂತಹ ಸಕಲ ಸಂಪನ್ನತೆಗಳು ಅವರಿಗೆ ದೊರಕುತ್ತೆ. ಹಾಗಾಗಿ ಸಂತಾನ ಲಕ್ಷ್ಮಿಯ ಪೂಜೆಯಿಂದ ಬರೀ ಸಂತತಿಯ ಅಪೇಕ್ಷೆ ಉಳ್ಳಂಥವ್ರು ಮಾತ್ರ ನೀವು ಮಾಡಬೇಕು, ಬೇರೆಯವ್ರು ಮಾಡಬಾರ್ದು ಅಂತಕ್ಕಂಥದ್ದು ಸುಳ್ಳಾಗುತ್ತೆ. ಈ ಸಂತಾನ ಲಕ್ಷ್ಮಿಯ ಪೂಜೆಯನ್ನು ಯಾರೇ ಮಾಡಿದ್ರೂ ಸಕಲ ಸಂಪನ್ನತೆಗಳು ಅವ್ರಿಗೆ ಒಲಿತಕ್ಕಂಥದ್ದು, ಸಿದ್ಧಿ ಆಗ್ತಕ್ಕಂಥದ್ದು ಶತಸಿದ್ಧ, ಅದರಲ್ಲಿ ಯಾವುದೇ ಸಂದೇಹ ಬೇಡ. 6ನೇ ದಿವಸ ವೀರಲಕ್ಷ್ಮಿಯ ಒಂದು ಆರಾಧನೆ. ವೀರಲಕ್ಷ್ಮಿಯ ಒಂದು ಆರಾಧನೆಯಿಂದ ಸಕಲ ಒಂದು ಧೈರ್ಯ, ಶೌರ್ಯ, ಪರಾಕ್ರಮಕ್ಕೆ ಅನುಗುಣವಾದಂಥ ವಿಚಾರಗಳು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ವೀರಲಕ್ಷ್ಮಿಯ ಆರಾಧನೆಯಿಂದ ಸಕಲವೂ ಅವರಿಗೆ ಒಂದು ಅಭಯ ಸಿಗ್ತಕ್ಕಂಥ ಒಂದು ವಿಚಾರ. ಆ ಅಭಯಕ್ಕಾಗಿ ವೀರಲಕ್ಷ್ಮಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು. 7ನೇ ದಿವಸ ಈ ವಿದ್ಯಾಲಕ್ಷ್ಮಿಯ ಆರಾಧನೆ. ನೋಡಿ, ವಿದ್ಯಾಲಕ್ಷ್ಮಿಯ ಆರಾಧನೆಯಿಂದ ಅವರಿಗೆ ಸಂಪತ್ಭರಿತವಾದಂತಹ ಬುದ್ಧಿ ಚೈತನ್ಯ, ಆ ಚೈತನ್ಯದಾಯಕ ಶಕ್ತಿಯನ್ನು ಪಡಿಬೇಕು ಅಂತಂದರೆ ವಿದ್ಯಾಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಳಿತು. ಹಾಗೆ ವಿದ್ಯಾರ್ಜನೆಗೆ ಒಳಪಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾಲಕ್ಷ್ಮಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಅದೊಂಥರ ಲಿಮಿಟೆಡ್ ಪಾಯಿಂಟ್ ಆಗಿಬಿಡುತ್ತೆ. ಹಾಗಾಗಿ ಬರೀ ವಿದ್ಯಾರ್ಥಿಗಳು ಮಾತ್ರ ಪೂಜೆ ಮಾಡಬೇಕು, ಬೇರೆಯವರೇನು ಅವಶ್ಯಕತೆ ಇಲ್ಲ ಅಂತ ನಾವು ಹೇಳಿದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುವಂಥ ವಿಚಾರ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿಗೂ ಸಹ ಅಷ್ಟಲಕ್ಷ್ಮಿಯ ಸ್ವರೂಪದಲ್ಲಿರ್ತಕ್ಕಂಥ ಸಕಲ ಒಂದು ಲಕ್ಷ್ಮಿಯ ಅನುಗ್ರಹವೂ ಬೇಕು. ಇದು ಬಹಳ ವಿಶೇಷ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಯಾರೇ ಆದ್ರೂ ವಿದ್ಯಾಲಕ್ಷ್ಮಿಯ ಒಂದು ಅನುಗ್ರಹ ಆ ಒಬ್ಬ ವ್ಯಕ್ತಿಗೆ ಬೇಕೇ ಬೇಕಾಗ್ತದೆ. ಅದನ್ನು ಲಿಮಿಟೆಡ್ಡಾಗಿ ನಾವು ಯಾವತ್ತೂ ಮಾತಾಡಬಾರ್ದು. ಇದು
ಒಂದು ಸ್ಟ್ರೆಸ್ ಮಾಡಿ ಹೇಳ್ತಕ್ಕಂಥ ಒಂದು ಪಾಯಿಂಟ್. ಕಾರಣ ಪ್ರತಿ ದಿನವೂ ಸಹ ಒಂದು ಕಲಿಯುವಂಥದ್ದು, ಆ ಕಲಿಕೆಯ ಹಂತ ದೈನಂದಿನವಾಗಿರ್ತಕ್ಕಂಥದ್ದು. ಹುಟ್ಟಾಲಿನ ಸಾಯೋವರೆಗೂ ಸಹ ಮನುಷ್ಯ ಕಲಿತಾನೇ ಇರ್ತಾನೆ. ಹಾಗಾಗಿ ವಿದ್ಯಾಲಕ್ಷ್ಮಿ ಅನುಗ್ರಹ, ಒಂದು ಸುಜ್ಞಾನ, ಹಾಗೆ ಸದ್ಬುದ್ಧಿ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಹಾಗಾಗಿ ವಿದ್ಯಾಲಕ್ಷ್ಮಿಯ ಅನುಗ್ರಹ ಈ ಸಪ್ತಮದ ರಾತ್ರಿಯ ದಿನ ಖಂಡಿತವಾಗಲೂ ದೊರಕುತ್ತೆ. ಅಷ್ಟಮದ ರಾತ್ರಿಯ ದಿನ ಅಂದರೆ 8ನೆಯ ರಾತ್ರಿಯ ದಿನ ವಿಜಯಲಕ್ಷ್ಮಿಯ ಒಂದು ಸ್ವರೂಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಖಂಡಿತವಾಗಲೂ ಅವರಿಗೆ ಆ ವಿಜಯದ ಮಾಲೆ ಅವರ ಕೊರಳಿಗೆ ಬೀಳ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ಒಂದು ಸಂದೇಹ ಬೇಡ. ಹಾಗಾಗಿ ಆ ಜಯಲಕ್ಷ್ಮಿ ಹಾಗೂ ವಿಜಯಲಕ್ಷ್ಮಿ ಇಬ್ಬರ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಖಂಡಿತವಾಗಲೂ ಉತ್ತಮವಾದಂತಹ ಒಂದು ಸತ್ಪ್ರಾಪ್ತಿ. ಮಹಾಲಕ್ಷ್ಮಿಯ ಸ್ವರೂಪದಲ್ಲಿರ್ತಕ್ಕಂಥ ವಿಜಯಲಕ್ಷ್ಮಿಯ ಒಂದು ಅಭಯದಿಂದ, ಅನುಗ್ರಹದಿಂದ. ಒಟ್ಟಾರೆ ಈ 8 ದಿನ ಈ ಏನು ನವರಾತ್ರಿಯ ಒಂದು ಆರಂಭದ ಯುಗಾದಿಯ ದಿನದ ರಾತ್ರಿಯಿಂದ ಹಿಡಿದು ರಾಮನವಮಿಯ ಇಂದಿನ ದಿನದ ರಾತ್ರಿಯವರೆಗೂ 8 ದಿನದ ರಾತ್ರಿಯಲ್ಲಿ ಅಷ್ಟಲಕ್ಷ್ಮಿಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಇದರಿಂದ ಎಲ್ಲ ಒಂದು ವಿಧವಾದಂತಹ ಒಂದು ಸಮೃದ್ಧಿಯುತವಾದ ಬಾಳು ಅವರಿಗೆ ಖಂಡಿತವಾಗಲೂ ದೊರಕುತ್ತೆ. ಬಾಳಿಗೆ ಸಮೃದ್ಧಿಯೊಂದಿಗೆ ಅಂತಕ್ಕಂತಹ ಒಂದು ನಾಣ್ಣುಡಿಯ ಒಂದು ಈ ವ್ಯಾಖ್ಯಾನ ಏನಿದೆ, ಇದು ಖಂಡಿತವಾಗಲೂ ಈ ವಸಂತ ನವರಾತ್ರಿಯ ಒಂದು ವ್ಯಾಖ್ಯಾನ ಅಂತಂದರೆ ತಪ್ಪಾಗೋದಿಲ್ಲ. ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಸಂತ ನವರಾತ್ರಿಯ ಸುಸಂದರ್ಭದಲ್ಲಿ ಅಷ್ಟಲಕ್ಷ್ಮಿಯರ ಆರಾಧನೆಯನ್ನು ಯುಗಾದಿ ಹಬ್ಬದ ದಿನದ ರಾತ್ರಿಯಿಂದ ಹಿಡಿದು ಈ ರಾಮನವಮಿಯ ಇಂದಿನ ದಿನದ ರಾತ್ರಿಯವರೆಗೂ ಆಚರಣೆ ಮಾಡ್ತಕ್ಕಂಥದ್ದು. ಕಡೆಯ ದಿನದ ರಾತ್ರಿ ಅಂದರೆ ನವರಾತ್ರಿಯ ಕಡೆಯ ದಿನದ ರಾತ್ರಿ ಅದು ಶ್ರೀರಾಮನವಮಿಯ ಒಂದು ರಾತ್ರಿ. ಅಂಥ ಒಂದು ಸಂದರ್ಭದಲ್ಲಿ ಸೀತಾರಾಮರ ಒಂದು ಕಲ್ಯಾಣೋತ್ಸವವನ್ನು ಮಾಡ್ತಾರೆ. ಹಾಗೆ ಸೀತಾರಾಮಚಂದ್ರ ದೇವರ ಒಂದು ಅನುಗ್ರಹಕ್ಕಾಗಿ ರಾಮದೇವರ ಒಂದು ಯಜ್ಞಗಳನ್ನ ಮಾಡ್ತಕ್ಕಂಥದ್ದು. ಅಂದಿನ ದಿನ ಬೆಳಗ್ಗೆಯ ಸಂದರ್ಭದಲ್ಲಿ ಈ ರಾಮನ ಒಂದು ಏನು ರಾಮನ ನಾಮಗಳನ್ನು ಒಂದು ಲೇಖನ ಯಜ್ಞ ಅಂತ ಮಾಡ್ತಾರೆ. ಲೇಖನ ಯಜ್ಞ ಅಂತಂದಾಗ 1 ಕೋಟಿ ಸಲ ರಾಮನಾಮವನ್ನು ಬರೆದಿರ್ತಕ್ಕಂಥ ಲೇಖನವನ್ನು ಇಟ್ಟು ಯಜ್ಞವನ್ನು ಮಾಡಿ ಆ ಒಂದು ಭಗವಂತನಿಗೆ ಶ್ರೀರಾಮಚಂದ್ರನಿಗೆ ಪ್ರೀತ್ಯರ್ಥವಾಗಿ ಒಂದು ಹವಿಸ್ಸನ್ನು ಕೊಡ್ತಕ್ಕಂಥದ್ದು. ಇದೆಲ್ಲ ಭಾಳ ವಿಶೇಷ. ಹಾಗೆ ಆವತ್ತಿನ ದಿವಸ ರಾತ್ರಿ ಶ್ರೀ ಸೀತಾರಾಮರ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮ ಮುಸ್ಸಂಜೆಯಿಂದಲೇ ಅದು ಶುರುವಾಗುತ್ತೆ. ಹಾಗಾಗಿ ಒಟ್ಟಾರೆ ಸೀತಾರಾಮರ ಒಂದು ಆರಾಧನೆ, ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾಗಿ ಶ್ರೀರಾಮಚಂದ್ರ ಆವತ್ತಿನ ದಿವಸ ತನ್ನ ಪರಿವಾರದೊಂದಿಗೆ ಎಲ್ಲ ಪ್ರಜೆಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಲೋಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಒಂದು ಕರುಣಿಸುವಂತಹ ಮಹಾನುಭಾವನಾಗಿ ಪರಮ ಪುರುಷೋತ್ತಮನಾದ ಶ್ರೀರಾಮಚಂದ್ರ ಪ್ರಭು ಆವತ್ತಿನ ದಿವಸ ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾನೆ. ಹಾಗಾಗಿ ಶ್ರೀ ಸೀತಾರಾಮರ ಒಂದು ಆರಾಧನೆಯನ್ನು ಕಡೆಯ ದಿನದ ರಾತ್ರಿಯನ್ನು ಏನು ಈ ನವರಾತ್ರಿಯ ಕಡೆಯ ದಿನದ ರಾತ್ರಿ ಆ ದಿವಸ ಭಾಳ ವಿಶೇಷವಾಗಿ ಯಾರು ಮಾಡ್ತಾರೆ ಖಂಡಿತವಾಗಲಿ ಅವ್ರಿಗೆ ಎಲ್ಲ ಒಂದು ವಿಧವಾಗಿಯೂ ಸಹ ಒಂದು ಸಂಪನ್ನತೆಗಳು, ಎಲ್ಲ ಒಂದು ವಿಧವಾಗಿ ಅವರಿಗೆ ಸೌಭಾಗ್ಯಗಳು ಸಹ ಅವರಿಗೆ ದೊರಕುತ್ತೆ. ಯೋಗಗಳು, ಭಾಗ್ಯಗಳು, ಸಿದ್ಧಿ, ಸಕಲಯುತವಾದಂತಹ ಅಷ್ಟಸಿದ್ಧಿಗಳು ಸಹ ಅವರಿಗೆ ದೊರಕುವಂಥದ್ರಲ್ಲಿ 2 ಮಾತಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಗುರುಗಳೇ, ಹಾಗಾದರೆ ಈ ವಿಶೇಷ ದಿನ, ನವರಾತ್ರಿಯ ವಿಶೇಷ ದಿನದಲ್ಲಿ ಯಾವ ನಕ್ಷತ್ರ ಅಥವಾ ಯಾವ ರಾಶಿಗೆ ಯಾವ ಫಲಗಳು ಸಿಗುತ್ತೆ, ಯಾವ ದೇವರಿಗೆ ಪೂಜೆ ಮಾಡಬೇಕಾಗತ್ತೆ? ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಯುಗಾದಿ ಹಬ್ಬದ ದಿವಸದಿಂದ ಏನು ಶುರುವಾಗುತ್ತೆ ಮಹಾಲಕ್ಷ್ಮಿ ಆರಾಧನೆ, ಕಡೆಯ ದಿವಸ ಸೀತಾರಾಮರ ಆರಾಧನೆಯಿಂದ ಕಂಪ್ಲೀಟ್ ಆಗ್ತಕ್ಕಂಥದ್ದು. ಹಬ್ಬದ ದಿವಸ ಯುಗಾದಿ ಹಬ್ಬದ ದಿನ ಮಹಾಲಕ್ಷ್ಮಿ ದೇವಿಯ ಆರಾಧನೆಯಿಂದ ಎಸ್ಪೆಷಲಿ ಮಕರ ರಾಶಿ, ಕುಂಭರಾಶಿಯವರಿಗೆ ವಿಶೇಷವಾದಂತಹ ಒಂದು ಸೌಖ್ಯಯುತವಾದ ಕಾಲ ಆಗುತ್ತೆ. ಯಾರು ಈ ಮಕರ ಅಥವಾ ಕುಂಭರಾಶಿಯವರು ಈ ಮಹಾಲಕ್ಷ್ಮಿ ಮತ್ತು ನಾರಾಯಣರ ಆರಾಧನೆಯನ್ನು ಯುಗಾದಿ ದಿನದ ಆ ರಾತ್ರಿಯಂದು ಮಾಡ್ತಕ್ಕಂಥದ್ದು ಇದು ಬಹು ವಿಶೇಷ. 2ನೇ ದಿವಸ ಏನು ರಾತ್ರಿ 2ನೇ ದಿನದ ಒಂದು ರಾತ್ರಿ ಏನು ಬರುತ್ತೆ, ಆ ಒಂದು ವಸಂತ
ನವರಾತ್ರಿಯ ಸಂದರ್ಭದ 2ನೇ ದಿನದ ರಾತ್ರಿಯಲ್ಲಿ ಧನಲಕ್ಷ್ಮಿಯ ಆರಾಧನೆಯಿಂದಾಗಿ ಮೀನರಾಶಿ ಧನುರ್ರಾಶಿಯವರಿಗೆ ಅವ್ರಿಗೆ ಒಂದು ವಿಶೇಷವಾದಂತಹ ಒಂದು ಲಭ್ಯತೆಗಳು ಅಂದರೆ ಪ್ರಾಪ್ತಿ. ಕನ್ಯಾ ರಾಶಿ ಮತ್ತು ಮಿಥುನ ರಾಶಿಯವರಿಗೆ 3ನೇ ದಿನದ ರಾತ್ರಿಯ ಒಂದು ಸಂದರ್ಭದಲ್ಲಿ ಚಂದ್ರೋದಯದ ಕಾಲದಲ್ಲೇ ಮಾಡ್ತಕ್ಕಂಥದ್ದು ವಿಶೇಷ. ಸೊ 3ನೇ ದಿವಸ ಯಾವುದು? ಧಾನ್ಯಲಕ್ಷ್ಮಿಯ ಆರಾಧನೆ. 4ನೇ ದಿವಸ ಗಜಲಕ್ಷ್ಮಿಯ ಆರಾಧನೆ. ಗಜಲಕ್ಷ್ಮಿಯ ಆರಾಧನೆಯನ್ನು ಸಹಜವಾಗಿ ಮೇಷರಾಶಿ ವೃಶ್ಚಿಕ ರಾಶಿಯವರು ಮಾಡ್ತಕ್ಕಂಥದ್ದು ಉತ್ತಮ. ಇದಕ್ಕೆ ಒಂದು ಕಾರಣ ಏನಪ್ಪ ಅಂತಂದರೆ, ಈ ಯೋಗ ಮತ್ತು ಸಿದ್ಧಿಯುತವಾದ ವಿಚಾರಗಳು ಸಾಮಾನ್ಯವಾಗಿ ಈ 4ನೇ ದಿನದ ಈ ಪೂಜೆಯಿಂದ ಲಭ್ಯವಾಗ್ತಕ್ಕಂಥದ್ದು. ಯೋಗ ಸಾಧನೆ ಮತ್ತು ಸಿದ್ಧಿ ಸಾಧನೆ ಈ ಎರಡರ ವಿಷಯಾರ್ಥದಲ್ಲಿ ಯಾವುದೇ ಒಂದು ಫಲವನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡ್ತಕ್ಕಂಥ ಜನ ಈ ಮೇಷ ವೃಶ್ಚಿಕ ರಾಶಿಯವರು. ಹಾಗಾಗಿ ಈ 4ನೇ ದಿನದ ಗಜಲಕ್ಷ್ಮಿಯ ಒಂದು ಸ್ವರೂಪದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂತಹ ಒಂದು ವಿಚಾರ ಮೇಷ ಹಾಗೂ ವೃಶ್ಚಿಕ ರಾಶಿಯವರು. 5ನೇ ದಿನ ಸಂತಾನ ಮತ್ತು ಸಂಪತ್ತು. ಧನ ಸಂಪತ್ತನ್ನು ಧನಲಕ್ಷ್ಮಿ ಕರುಣಿಸ್ತಾಳೆ, ಆದರೆ ಸಕಲ ರೀತಿಯಾದ ಸಂಪನ್ನತೆಗಳ ಮೂಲಕ ಸಂಪತ್ತನ್ನು ಕರುಣಿಸ್ತಕ್ಕಂಥವಳು ಈ ಮಹಾಲಕ್ಷ್ಮಿಯ ಒಂದು ಏನು ಮತ್ತೊಂದು ಸ್ವರೂಪ ಅಂತಲೇ ನಾವು ಹೇಳ್ಬೋದು, ಅದು ಸಂತಾನ ಲಕ್ಷ್ಮಿ. ಸಂತಾನ ಅಂತ ಬಂದರೆ ಬರೀ ಸಂತತಿ ಮಾತ್ರ ಅಂತ ತಿಳ್ಕೋಬಾರ್ದು. ಸಂಪತ್ಭರಿತವಾದಂತಹ ಎಲ್ಲ ವಿಚಾರಗಳನ್ನು ಕರುಣಿಸ್ತಕ್ಕಂತಹ ಮಹಾಲಕ್ಷ್ಮಿಯ ಒಂದು ಸ್ವರೂಪ ಸಂತಾನ ಲಕ್ಷ್ಮಿ. ಯಾಕೆಂದರೆ ಸಂತತಿಯೂ ಒಂದು ಸಂಪತ್ತೇ. ಇದನ್ನು ಹೇಳಿರ್ತಕ್ಕಂಥವರು ನಾರದ ಮಹರ್ಷಿ. ಹಾಗಾಗಿ ಈ ಸಂಪತ್ಭರಿತವಾದಂತಹ ಸಕಲ ಒಂದು ವಿಚಾರಗಳಿಗೂ ಸಹ ಕಾರಣೀಭೂತಳು ಸಂತಾನ ಲಕ್ಷ್ಮಿ. ಹಾಗಾಗಿ ಸಂತಾನದ ಅಪೇಕ್ಷೆ ಉಳ್ಳಂಥವರು ಯಾರೇ ಆಗಿದ್ದರೂ ಸಹ ಇದರ ಈ ದೇವಿಯ ಒಂದು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಶ್ರೇಯಸ್ಕರ ಹಾಗೂ ಅನುಗ್ರಹಕ್ಕೆ ಖಂಡಿತವಾಗ್ಲೂ ಅವರು ಒಳಗಾಗ್ತಾರೆ. ಇದು ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು, ಸಿಂಹರಾಶಿಯವರು ಖಂಡಿತವಾಗಿಯೂ ಈ ಸಂಪತ್ಭರಿತಳಾದಂತಹ ಮಹಾಲಕ್ಷ್ಮಿ ಒಂದು ಸ್ವರೂಪ ಏನಿದೆ, ಈ ಒಂದು ದೇವಿಯ ಆರಾಧನೆಯ ದಿವಸ ಇವರು ಮಹಾಲಕ್ಷ್ಮಿಯನ್ನು ಪೂಜಿಸ್ತಕ್ಕಂಥದ್ದು ಉತ್ತಮವಾದಂತಹ ಪ್ರಗತಿಯನ್ನು, ಏಳಿಗೆಯನ್ನು, ಸಕಲ ಸಂಪದ್ಭರಿತವಾದಂಥ ವಿಚಾರವನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ. ಆಮೇಲೆ ಒಂದು ರೀತಿಯಾಗಿ ಏನಾಗುತ್ತೆ, ಈ ಒಂದು ಇಷ್ಟು ಮಹಾಲಕ್ಷ್ಮಿಯ ಸ್ವರೂಪಗಳಾದಮೇಲೆ ಇನ್ನು ಉಳಿದಂತೆ ವೀರಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಹಾಗೆ ವಿಜಯಲಕ್ಷ್ಮಿ. ಈ ವೀರಲಕ್ಷ್ಮಿಯ ಒಂದು ಆರಾಧನೆಯನ್ನು ಸಿಂಹರಾಶಿಯವರು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು, ಹಾಗೆ ಮೇಷರಾಶಿಯವರು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಳ್ಳೆಯದು. ಯಾಕೆ ಅಂತಂದರೆ ಚೈತನ್ಯದಾಯಕ ಸ್ವರೂಪ ಮತ್ತು ಚೈತನ್ಯದಾಯಕತೆಯ ಒಂದು ವಿಚಾರದಲ್ಲಿ ಅನುಗ್ರಹ ಕೊಡ್ತಕ್ಕಂಥ ದೇವತೆ ವೀರಲಕ್ಷ್ಮಿ. ಯಾಕೆಂದರೆ ಅವಳೇ ಚೈತನ್ಯದಾಯಕ ಶಕ್ತಿ. ಅದಕ್ಕೆ ಚೈತನ್ಯದಾಯಕ ಸ್ವರೂಪಯುಕ್ತ ಮಹಾಲಕ್ಷ್ಮಿ ವೀರಲಕ್ಷ್ಮಿ ಅಂತ ಹೇಳ್ತಕ್ಕಂಥದ್ದು. ಈ ವೀರಲಕ್ಷ್ಮಿಯ ಆರಾಧನೆಯಿಂದಾಗಿ ಸಿಂಹರಾಶಿ, ಮೇಷರಾಶಿ, ಹಾಗೆ ಧನುರ್ರಾಶಿಗೂ ಸಹ ಅಗ್ನಿತತ್ವ ರಾಶಿಗಳು ಅಂತ ನಾವು ಹೇಳ್ತೇವೆ. ಅಗ್ನಿತತ್ವ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಯಾರೇ ಆಗಲಿ ವೀರಲಕ್ಷ್ಮಿ ಆರಾಧನೆಯನ್ನು ಖಂಡಿತವಾಗ್ಲೂ ಮಾಡಬೇಕಾಗ್ತದೆ. ಹಾಗೆ ವಿದ್ಯಾಲಕ್ಷ್ಮಿ ಮಿಥುನ ರಾಶಿ, ಕನ್ಯಾ ರಾಶಿಯವರು. ನೋಡಿ, ಬುದ್ಧಿ ಚೈತನ್ಯ ಬಹಳ ಅಗಾಧವಾದ್ದು. ಬುದ್ಧಿಗೆ ಯಾವತ್ತೂ ಎಲ್ಲೇ ಇಲ್ಲ. ನಮ್ಮಲ್ಲಿ ಎಷ್ಟು ಸ್ಟೋರೇಜ್ ಬೇಕಾದರೂ ತುಂಬಿಸ್ಕೋಬೋದು, ಅಷ್ಟು ಶಕ್ತಿ ಕೊಟ್ಟಿದ್ದಾನೆ ಭಗವಂತ. ಆದರೆ ಆ ಹರಿವು ಅಥವಾ ಅದರ
ಒಂದು ಲಿಮಿಟೇಷನ್ ಪಾಯಿಂಟು ಮನುಷ್ಯನಿಗೆ ಅದು ತಿಳಿದಿಲ್ಲ, ಇದು ಸಮಸ್ಯೆ. ಹಾಗಾಗಿ ಆ ಲಿಮಿಟೇಷನ್ ಪಾಯಿಂಟ್ನ ಇಷ್ಟೇ ಅಂತ ತಿಳ್ಕೊಂಬಿಟ್ಟಿರ್ತಾರೆ. ಅದು ಅನ್ಲಿಮಿಟೆಡ್ ಕೊಟ್ಟಿದ್ದಾನೆ ಅಂದರೆ ಲಿಮಿಟ್ಲೆಸ್ ಅಂತ ಅರ್ಥ. ಆ ಲಿಮಿಟ್ಲೆಸ್ ಅನ್ನೋದನ್ನ ತಿಳ್ಕೊಬೇಕು ಫಸ್ಟು. ಈ ವಿದ್ಯಾಲಕ್ಷ್ಮಿ ಆರಾಧನೆಯಿಂದ ಬರೀ ಮಕ್ಕಳು ಮಾತ್ರ ಇದನ್ನು, ಈ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅನ್ನೋದು ಅದು ಬರೀ ಅದು ಒಂಥರ ಲಿಮಿಟೆಡ್ ಪಾಯಿಂಟ್ ಆಗಿಬಿಡುತ್ತೆ. ಹಾಗಾಗಿ ನಾಟ್ ಓನ್ಲಿ ದಿ ಸ್ಟೂಡೆಂಟ್ಸ್ ಯಾರೇ ಆಗಲಿ ಒಂದು ವಿಶೇಷವಾದ ಜ್ಞಾನ, ಆ ವಿಸ್ಡಮೆಟಿಕ್ ಮೈಂಡ್, ಆ ವಿಸ್ಡಮೆಟಿಕ್ ಸೋರ್ಸ್, ಆ ಜ್ಞಾನಯುತವಾದಂತಹ ವಿಚಾರಗಳಲ್ಲಿ ಅವರು ತೊಡಕೋಬೇಕು ಅಂತಂದರೆ ವಿದ್ಯಾಲಕ್ಷ್ಮಿಯ ಆರಾಧನೆ ಖಂಡಿತವಾಗ್ಲೂ ಮಾಡಬೇಕಾಗ್ತದೆ. ಮನುಷ್ಯ ಹುಟ್ಟಾಗ್ಲಿಂದ ಸಾಯೋವರೆಗೂ ತಿಳ್ಕೊಳ್ತಕ್ಕಂಥದ್ದು ದೈನಂದಿನವಾಗಿ ಪ್ರತಿದಿನವೂ ಅವನಿಗೆ ಪಾಠವೇ. ಹಾಗಾಗಿ ಇವತ್ತು ಆಯಿತು, ನಾನಿವತ್ತು ಆಯ್ತಪ್ಪ, ನಂದು ಒಂದು ಡಿಗ್ರಿ ಮುಗೀತು, ಅಲ್ಲಿಗೆ ನಾನು ಎಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ನನಗೆ ಇನ್ನೇನು ತಿಳಿಯೋವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊಳ್ಳೋನೇ ಖಂಡಿತವಾಗ್ಲೂ ಅವನು ಶತಮೂರ್ಖ ಅಂತ ಹೇಳ್ಬೋದು. ಹಾಗಾಗಿ ಮಗುವಾಗಿದ್ದಾಗಲಿಂದ ಹಿಡಿದು ಅವನು ಬೆಳೀತಾ ವಿದ್ಯಾರ್ಜನೆಯನ್ನು ಮಾಡ್ಕೊಳ್ತಾ ಬರ್ತಾ ಇರ್ತಾನೆ. ತದನಂತರದಲ್ಲಿ ಒಂದು ಹಂತಕ್ಕೆ ಬರ್ತಾನೆ ಅಷ್ಟೇ, ಅದೊಂದು ಒಂದು ಹಂತ ಅಷ್ಟೇ, ಅಂತ್ಯ ಅಲ್ಲ. ಹಾಗಾಗಿ ಆ ಸ್ಟೇಜ್ ಲೆವೆಲಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೊರತು ವಿದ್ಯೆಗೆ ಅಂತ್ಯನೇ ಇಲ್ಲ, ಕಲಿಕೆಗೆ ಅಂತ್ಯನೇ ಇಲ್ಲ. ಹಾಗಾಗಿ ವಿದ್ಯಾಲಕ್ಷ್ಮಿ ಅನುಗ್ರಹ ಪ್ರತಿಯೊಬ್ಬರಿಗೂ ಬೇಕು. ಹೊಸ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಆ ವಿದ್ಯಾಲಕ್ಷ್ಮಿಯ ಒಂದು ಅನುಗ್ರಹ ಖಂಡಿತವಾಗ್ಲೂ ಬೇಕಾಗ್ತದೆ. ಇದು 6ನೇ ದಿವಸ, ವಿಶೇಷವಾಗಿ 6ನೇ ದಿನದ ಒಂದು ವಸಂತ ನವರಾತ್ರಿಯ 6ನೇ ರಾತ್ರಿಯಂದು ಈ ವಿದ್ಯಾಲಕ್ಷ್ಮಿಯ ಒಂದು ಅನುಗ್ರಹವನ್ನು ಪಡಿಬೇಕಾಗ್ತದೆ. ಆಮೇಲೆ ಈ 7ನೇ ರಾತ್ರಿ ಜಯಲಕ್ಷ್ಮಿ ಅಂತ ಹೇಳ್ತೀವಿ, ಹಾಗೆ ವಿಜಯಲಕ್ಷ್ಮಿಗೂ ಸಹ ಬರ್ತದೆ. ಬಟ್ ಜಯ ವಿಜಯ ಎರಡೂ ವಿಧವಾದಂಥದ್ದು. ಬಟ್ ಕೆಲವೊಬ್ಬರಿಗೆ ಸಾಮಾನ್ಯವಾಗಿ ಎರಡು ವಿಧವಾದಂಥ ಲಕ್ಷ್ಮೀ ಸ್ವರೂಪಗಳನ್ನ ಒಂದೇ ಅಂತ ಹೇಳ್ತಕ್ಕಂಥದ್ದು ಇದೆ, ಇರಲಿ. ಹಾಗಾಗಿ 7, 8 ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತಲೂ ತೊಗೋಬೋದು, ತೊಂದರೆ ಇಲ್ಲ. ಸೊ ಜಯ ಅಂತಕ್ಕಂಥದ್ದು ತತ್ಕ್ಷಣಕ್ಕೆ, ವಿಜಯ ಅಂತಕ್ಕಂಥದ್ದು ಸಾರ್ವಕಾಲಿಕ. ಹಾಗಾಗಿ ಎರಡೂ ಲಕ್ಷ್ಮಿಯರ ಅಭಯ ಇದ್ದಾಗಲೇ ಈಗಲೂ ನಾನು ಒಂದು ಕೀರ್ತಿಯನ್ನು, ಒಂದು ಜಯವನ್ನು ಗಳಿಸ್ಲಿಕ್ಕೆ ಸಾಧ್ಯ. ಮುಂಬರತಕ್ಕಂತಹ ಒಂದು ದಿನಗಳಲ್ಲೂ ಭವಿಷ್ಯತ್ನಲ್ಲೂ ಸಹ ಆ ಜಯಮಾಲೆ ವಿಜಯಮಾಲೆಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಜಯ ಸಾಧಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಾಥಮಿಕ ಘಟ್ಟ ಅಂತ ಹೇಳ್ತೀವಿ. ವಿಜಯ ಸಾಧನೆ ಅಂತಂದರೆ ಸತತವಾದಂತಹ ಒಂದು ಜಯ ಸಾಧನೆಗೆ ವಿಜಯ ಸಾಧನೆ ಅಂತ ಹೇಳ್ತಕ್ಕಂಥದ್ದು ಒಂದು ರೂಢಿಗತವಾದ ಮಾತು. ಹಾಗಾಗಿ ಜಯಲಕ್ಷ್ಮಿ ವಿಜಯಲಕ್ಷ್ಮಿ ಇಬ್ಬರ ಅನುಗ್ರಹವೂ ಬೇಕು. ಏಕೆಂದರೆ ಅವನು ಎಸ್ಪೆಷಲಿ ಒಬ್ಬ ವ್ಯಕ್ತಿ ತಾನು ಎಲ್ಲೇ ಹೋದರೂ ನಾನು A1 ಆಗಿರಬೇಕು, ನಂಬರ್ 1 ಆಗಿರಬೇಕು, ಆ ಪಟ್ಟ ನಂದೇ ಇರಬೇಕು ಅನ್ನುವಂತಹ ಒಂದು ಆ ಇಂಗಿತವನ್ನು ಯಾವೊಬ್ಬ ವ್ಯಕ್ತಿ ಇಟ್ಕೊಂಡಿರ್ತಾನೆ ಅವನಿಗೆ ಅದೇ ಉಳ್ಕೊಂಡು ಹೋಗಬೇಕು ಅಂತಂದರೆ ಅದು ಶಾಶ್ವತ ಅಲ್ಲದೇ ಇರ್ಬೋದು, ಬಟ್ ಒಂದಷ್ಟು ಕಾಲ ಅದೇ ಉಳ್ಕೊಂಡು ಹೋಗಬೇಕು ಅಂತಂದರೆ ವಿಜಯಲಕ್ಷ್ಮಿಯ ಅನುಗ್ರಹ ಖಂಡಿತ ಬೇಕಾಗ್ತದೆ. ಹಾಗಾಗಿ ಕಟ್ಟಕಡೆಯದಾಗಿ ಏನು 9ನೇ ದಿವಸ ರಾಮನವಮಿಯಲ್ಲಿ ಸೀತಾರಾಮರ ಆರಾಧನೆ, ಅಲ್ಲಿಗೆ ನವರಾತ್ರಿ ಸಂಪನ್ನವಾಗಿ ಅಲ್ಲಿಗೆ ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ಆ ಸಂಪನ್ನತೆಯ ವಿಚಾರ ವಸಂತ ನವರಾತ್ರಿಯ ಈ ಸುಸಂದರ್ಭದಲ್ಲಿ ಪ್ರತಿನಿತ್ಯ ಈ ರೀತಿ ಆಚರಣೆ ಮಾಡ್ತಕ್ಕಂಥದ್ದು, ಈ ಎಸ್ಪೆಷಲಿ ಈ ವಿದ್ಯಾಲಕ್ಷ್ಮಿ ಬಂಧು ಮಿಥುನ ಮತ್ತು ಕನ್ಯಾ ರಾಶಿಯವರು ಪ್ರತ್ಯೇಕವಾಗಿ ಪೂಜೆ ಮಾಡಲೇಬೇಕಾದಂತಹ ವಿಚಾರ. ಹಾಗೆ ಈ 7ನೇ ದಿನದ ರಾತ್ರಿ ಅಥವಾ 8ನೇ ದಿನದ ರಾತ್ರಿ ಏನು ಬರುತ್ತೆ ಅಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಬೇಕಾದರೂ, ಇದು ಯಾವುದೇ ರಾಶಿಯವರಿಗೂ ಸಹ ಇದು ಸೀಮಿತವಾಗಿಲ್ಲ, ಇದು ಯಾರು ಬೇಕಾದರೂ ಪೂಜೆ ಮಾಡ್ಬೋದು. ಬರೀ ಇಂಥ ರಾಶಿಯವ್ರಿಗೆ ಸೀಮಿತವಾಗಿ ನಾವು ಮಾತಾಡೋದು ತಪ್ಪಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಒಂದು ಜೀವನದಲ್ಲಿ ಯಶಸ್ಸನ್ನು ಗಳಿಸಬೇಕು, ಸಾಧನೆಯನ್ನು ಮಾಡಬೇಕು, ತಾವು ಒಂದು ಸಿದ್ಧಿಯನ್ನು ಪಡಿಬೇಕು ಅಂತ ಅಪೇಕ್ಷೆ ಇದ್ದಂಥ ಯಾವುದೇ ರಾಶಿಯವರಾಗಲಿ ಕಡೆಯ ಒಂದು 7ನೇ ದಿವಸ, 8ನೇ ದಿವಸ ಹಾಗೂ 9ನೇ ದಿವಸ ಈ 3
ದಿನಗಳ ರಾತ್ರಿಯಂದು ವಸಂತ ನವರಾತ್ರಿಗಳ ಈ ಕಡೆಯ 3 ರಾತ್ರಿಗಳಂದು ಅವರು ವಿಶೇಷವಾದ ಸಂಕಲ್ಪ ಮಾಡಿಕೊಂಡು ಒಂದು ಮಹಾಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ವಿಜಯಲಕ್ಷ್ಮಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಕಟ್ಟಕಡೆಯದಾಗಿ ಸೀತಾರಾಮರ ಒಂದು ವಿಶೇಷವಾದಂತಹ ದರ್ಶನ ಮಾಡಿಕೊಂಡು ಅವರ ಸೀತಾರಾಮರ ಆರಾಧನೆ ಅವತ್ತಾಗುತ್ತೆ. ನಾಟ್ ಓನ್ಲಿ ಸೀತಾರಾಮರ ಆರಾಧನೆ, ಪಟ್ಟಾಭಿರಾಮನಾಗಿ ಅಲಂಕೃತನಾಗಿ ನಮ್ಮ ಶ್ರೀರಾಮಚಂದ್ರ ಪ್ರಭು ಅವತ್ತಿನ ದಿವಸ ವಿರಾಜಮಾನವಾಗಿ ದರ್ಶನ ಕೊಡ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ. ಹಾಗಾಗಿ ಶ್ರೀರಾಮನವಮಿ ಆತನ ಜನ್ಮದಿನ, ರಾಮದೇವರ ಜನ್ಮದಿನ, ಜೊತೆಗೆ ಒಬ್ಬ ಪಟ್ಟಾಭಿರಾಮನಾಗಿ ಸಕಲ ಪರಿವಾರದೊಂದಿಗೆ ಸ್ವಾಮಿ ಎಲ್ಲರಿಗೂ ಸಹ ಅಭಯವನ್ನು ಕೊಡ್ತಕ್ಕಂಥದ್ದು. ಹಾಗಾಗಿ ರಾಮದೇವರ ಒಂದು ಪ್ರಾರ್ಥನೆ, ಶ್ರೀರಾಮ ಅಂತ ಹೇಳಿದ್ರೆ ಸಾಕು. ಅದಕ್ಕೆ ಈಶ್ವರ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ರಾಮನಾಮ ವರಾನನೆ ಅಂತ ವಿಷ್ಣು ಸಹಸ್ರನಾಮದ ಉತ್ತರ ಪೀಠಿಕೆಯಲ್ಲಿ ಹೇಳಿರ್ತಕ್ಕಂಥ ಒಂದು ಉವಾಚನೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡ್ಕೋಬೋದು. ಹಾಗಾಗಿ ಈ ರಾಮದೇವರ ಆರಾಧನೆಯಿಂದ ನವರಾತ್ರಿ ಸಂಪನ್ನವಾಗುತ್ತೆ. ಹಾಗಾಗಿ ಸೀತಾರಾಮಚಂದ್ರ ಭರತ ಶತ್ರುಘ್ನ ಹನುಮತ್ ಸಮೇತನಾಗಿ, ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತನಾದಂತಹ ಶ್ರೀರಾಮಚಂದ್ರನು ವಿರಾಜಮಾನವಾಗಿ ತನ್ನ ಪರಿವಾರದೊಂದಿಗೆ ಅಭಯವನ್ನು ಕೊಡ್ತಾನೆ ಇಡೀ ಲೋಕಕ್ಕೆಲ್ಲ. ಹಾಗಾಗಿ ಅವತ್ತೂ ಈ ನವರಾತ್ರಿಯ ಒಂದು ಸಂಪನ್ನತೆ ಉಂಟಾಗ್ತಕ್ಕಂಥದ್ದು. ಸೊ ಚೈತ್ರ ನವರಾತ್ರಿ ಅಥವಾ ವಸಂತ ನವರಾತ್ರಿ ಈ ರೀತಿ ಒಂದು ಸಿಗ್ನಿಫಿಕೇಟಿವ್ ರಾಶೀಸ್ ಅಂತ ನಾವೇನು ಅಸೈನ್ ಮಾಡಿ ಈ ರೀತಿ ಮಾತಾಡುವಂಥ ವಿಚಾರ ಇರುತ್ತೆ. ಇದೆಲ್ಲ ಏನು ಮಾಡರ್ನ್ ಅಸ್ಟ್ರಾಲಜರ್ಸ್ ಹೇಳ್ತಾ ಇರ್ತಕ್ಕಂಥ ವಿಚಾರ ಅಲ್ಲ. ಆ್ಯಕ್ಚುಲಾಗಿ ಯಾರ್ಯಾರಿಗೆ ಏನೇನು ಒಂದು ಅವಶ್ಯಕತೆ ಇರುತ್ತೆ ಅಥವಾ ಒಂದು ಏನೋ ಒಂದು ರೀತಿಯಾದಂತಹ ಅಪೇಕ್ಷೆ ಇರುತ್ತೆ, ಅದಕ್ಕನುಗುಣವಾಗಿ ಅವರು ಇಂತಿಂಥ ಒಂದು ಮಹಾಲಕ್ಷ್ಮಿಯ ಒಂದು ಸ್ವರೂಪದ ದೇವತೆಯನ್ನು, ಅಂದರೆ ಅಷ್ಟಲಕ್ಷ್ಮಿಯ ಒಂದು ಸ್ವರೂಪದಲ್ಲಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡ್ತಕ್ಕಂತಹದ್ದು ಅಂತ ಬಹಳ ವಿಧಿವತ್ತಾಗಿ ಹೇಳಿರುವಂಥ ವಿಚಾರ. ಗುರುಗಳೇ, ನೀವು ಇಷ್ಟೊತ್ತು ವಿಸ್ತಾರವಾಗಿ ವಸಂತ ನವರಾತ್ರಿಯ ಬಗ್ಗೆ ಜನಗಳಿಗೆ ವಿಸ್ತಾರವಾಗಿ ಹೇಳಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ಮತ್ತೆ ಶ್ರೀಗಂಧ ವಾಹಿನಿಯನ್ನು ವೀಕ್ಷಣೆ ಮಾಡ್ತಾನೆ ಇರಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ವಂದನೆಗಳು.